ಇವತ್ತು ನನ್ನ ಸಂದೇಶದ ಪೀಠಿಕೆ ಕಾಲ್ ಟು ಸರ್ವ್ ಇನ್ ಹಿಸ್ ಪ್ರೆಸೆನ್ಸ್, ಆತನ ಸನ್ನಿಧಾನದಲ್ಲಿ ಸೇವೆ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರು ಎನ್ನುವಂಥ ವಿಷಯದಲ್ಲಿ ನಿಂತು ನಾನು ಮಾತನಾಡಲಿಕ್ಕಾಗಿ ಇಷ್ಟಪಡುತ್ತೇನೆ. ಈ ದಿನದ ಆಲಯದಲ್ಲಿ ಕೂಡಿ ಬಂದಿರುವಂಥ ಪ್ರತಿಯೊಂದು ದೇವರ ಮಕ್ಕಳೇ, ನಮ್ಮ ಪ್ರತಿಯೊಬ್ಬರನ್ನ ದೇವರು ತನ್ನ ಆಲಯದಲ್ಲಿ ತನ್ನ ಸೇವೆ ಮಾಡೋದಕ್ಕಾಗಿ ದೇವರು ಕರೆದಿದ್ದಾನೆ. ಪ್ರತಿಯೊಬ್ಬರನ್ನ ದೇವರು ತನ್ನ ಆಲಯದಲ್ಲಿ ದೇವರು ಅವರವರಿಗೆ ಒಪ್ಪಿಸಿಕೊಟ್ಟಂಥ ತಾಲಂತುಗಳಿಗೆ ಅನುಸಾರವಾಗಿ, ದೇವರು ಅವರಿಗೆ ಕೊಟ್ಟಂಥ ಕೃಪೆಗಳಿಗೆ ಅನುಸಾರವಾಗಿ, ದೇವರು ಅವರ ಒಳಗಡೆ ಇಟ್ಟಿರುವಂಥ ನಿಕ್ಷೇಪಕ್ಕೆ ಅನುಸಾರವಾಗಿ ಪ್ರತಿಯೊಬ್ಬರು ಕರ್ತನ ಆಲಯದಲ್ಲಿ ಸೇವೆ ಮಾಡುವುದಕ್ಕಾಗಿ ಪ್ರತಿಯೊಬ್ಬರು ಅವರ ಕರ್ತನಿಂದಲೇ ಅವರು ಕರೆಯಲ್ಪಟ್ಟವರಾಗಿದ್ದಾರೆ. ಈ ದಿನದಲ್ಲಿ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ದೇವರ ವಾಕ್ಯದಿಂದ ತಿಳಿಸಿದ ನಂತರ ದೇವರ ಆತ್ಮನ ಕೊಟ್ಟಂಥ ಆಲೋಚನೆಗಳನ್ನು ನಿಮಗೆ ನಾನು ತಿಳಿಸಿ ನಂತರವಾಗಿ ನಿಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಲಿಕ್ಕಾಗಿ ನಾನು ಇಷ್ಟಪಡೋನಾಗಿರ್ತೇನೆ. ಇವತ್ತು ನಿಮ್ಮ ಮನಸ್ಸಲ್ಲಿ ನೀವು ಅಂದುಕೊಳ್ಳ್ರಿ, ನಾನು ಕರ್ತನ ಆಲಯದಲ್ಲಿ ಸೇವೆಗಾಗಿ ಕರೆಯಲ್ಪಟ್ಟವನು ಎಂಬುದಾಗಿ. ಇಲ್ಲಿರುವಂಥ ಯವನಸ್ಥರು, ಇಲ್ಲಿರುವಂಥ ಸೇವಕರು, ಇಲ್ಲಿರುವಂಥ ಸೇವಕಿಯರು, ಪ್ರತಿಯೊಂದು ಸಹೋದರ ಸಹೋದರಿಯರು ನಿಮ್ಮ ಮನಸ್ಸಲ್ಲಿ ನಿಮ್ಮ ಆತ್ಮಕ್ಕೆ ನೀವು ನುಡಿಯಿರಿ, ನಾನು ಕರ್ತನ ಆಲಯದಲ್ಲಿ ಸೇವೆ ಮಾಡುವುದಕ್ಕಾಗಿ ನಾನು ಕರೆಯಲ್ಪಟ್ಟವನು. ನನ್ನ ಕುಟುಂಬ ಕರ್ತನ ಆಲಯದಲ್ಲಿ ಸೇವೆ ಮಾಡುವುದಕ್ಕಾಗಿ ಕರೆಯಲ್ಪಟ್ಟದ್ದು. ನನ್ನ ಸಂತತಿಗಳು ಕರ್ತನ ಆಲಯದಲ್ಲಿ ಸೇವೆ ಮಾಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದು. ನೀವು ಈ ಮಾತುಗಳನ್ನು ಹೇಳ್ತಾ ಇರಬೇಕಾದ್ರೆ ಈಗ ವಾಕ್ಯದ ಕಡೆ ನಾನು ಬರಲಿಕ್ಕಾಗಿ ನಾನು ಇಷ್ಟಪಡುವನಾಗಿರ್ತೇನೆ. ಕೀರ್ತನೆ 65:4, ಕೀರ್ತನೆ 65:4 ನಾವು ಗಮನಿಸಿದಾಗ ಕೀರ್ತನೆಗಾರನು ತಾನು ಈ ರೀತಿಯಾಗಿ ಆತನು ಹೇಳ್ತಾನೆ, ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸಾನ್ನಿಧ್ಯಾನದಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಯಾರನ್ನ ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೀನು ವಾಸಿಸುವ ಮಹಾಪವಿತ್ರ ಆಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವರಾಗಿರ್ತೇವೆ. ಮತ್ತೊಂದು ಆವರ್ತಿ ಆ ವಚನವನ್ನ ನಾನು ನಿಮಗೆ ಓದುತ್ತೇನೆ ನೋಡ್ರಿ. ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನ ನೀನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೀನು ವಾಸಿಸುವ ಮಹಾಪವಿತ್ರ ಆಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿರ್ತೇವೆ. ಇಲ್ಲಿ ಕೀರ್ತನೆಗಾರನು ತಾನು ಹೇಳುತ್ತಾ ಇದ್ದಾನೆ, ನಿನ್ನ ಅಂಗಳದಲ್ಲಿ, ನಿನ್ನ ಗುಡಾರದ ಒಳಗಡೆ, ದೇವರೇ ನಿನ್ನ ಆಲಯದ ಕಾಂಪೌಂಡಿನ ಒಳಗಡೆ ಸೇವೆ ಮಾಡೋದಿಕ್ಕೆ ನೀನು ಯಾರನ್ನ ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿರ್ತೇವೆ. ಈ ದಿವಸದಲ್ಲಿ ದೇವರ ಮಕ್ಕಳನ್ನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು. ನಾನು ಸೇವೆಗೆ ಬಂದೆ, ನಾನು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದಿಕ್ಕೆ ಯಾರಿಗೂ ದೇವರ ಅವಕಾಶ ಕೊಡೋದಿಲ್ಲ. ಯಾರು ದೇವರಿಂದ ಆರಿಸಲ್ಪಡುತ್ತಾರೋ ಅವರು ಮಾತ್ರನೇ ದೇವರ ಅಂಗಳದಲ್ಲಿ, ದೇವರ ಕಾಂಪೌಂಡಿನ ಒಳಗಡೆ ಅವರು ಸೇವೆ ಮಾಡಲಿಕ್ಕೆ ಸಾಧ್ಯವಾಗೋದು. ಕಾರಣವೇನು? ಆಲಯ ದೇವರದು. ಈ ಆಲಯವನ್ನ ದೇವರು ತನ್ನ ಸ್ವ ರಕ್ತದಿಂದ ಆತನು ಸಂಪಾದನೆ ಮಾಡಿದವನಾಗಿದ್ದಾನೆ. ದೇವರು ಕುರುಬನನ್ನ, ಬೋಧಕರನ್ನ ದೇವರ ಅದರ ಮೇಲೆ ಪರಾಂಬರಿಕೆ ಮಾಡತಕ್ಕಂತೆ ಅವರನ್ನ ದೇವರು ನೇಮಿಸಲ್ಪಟ್ಟವನಾಗಿದ್ದಾನೆ. ಆಲಯದಲ್ಲಿ ಇರಲ್ಪಟ್ಟಂತ ಪ್ರತಿಯೊಂದು ಸೇವಕರುಗಳು, ಆಲಯದಲ್ಲಿ ಇರುವಂತ ಸಕಲ ಸೇವೆಯ ವಿಭಾಗಗಳು ಅವರು ಕರ್ತನಿಂದ ಆರಿಸಲ್ಪಟ್ಟವರು. ಎರಡನೇದಾಗಿ ಕರ್ತನಿಂದಲೇ ಅವರು ಸ್ಥಾಪಿಸಲ್ಪಟ್ಟವರು. ಒಬ್ಬರು ಕರ್ತನ ಆಲಯದ ಅಂಗಳಗಳಲ್ಲಿ ಯಾರು ಸೇವೆ ಮಾಡುವುದಕ್ಕಾಗಿ ನಿಲ್ತಾರೋ ಅವರು ಕರ್ತನಿಂದ ಆರಿಸಲ್ಪಟ್ಟವರು. ಆದ್ರಿಂದ ನಾನು ಸೇವೆಗೆ ಬಂದೆ ಅಂತ ಹೊಗಳಿಕೊಳ್ಳೋದಕ್ಕಾಗ್ಲಿ ಪ್ರಶಂಸೆ ಪಡೋದಕ್ಕಾಗ್ಲಿ ಯಾರಿಗೂ ದೇವರ ಅವಕಾಶ ಮಾಡೋದಿಲ್ಲ. ಯು ಆರ್ ಚೂಸನ್, ಯು ಆರ್ ಅಪಾಯಿಂಟೆಡ್, ಯು ಆರ್ ಎಸ್ಟಾಬ್ಲಿಷ್ಡ್. ಇವತ್ತು ದೇವರ ಮಕ್ಕಳೇ ಗಮನಿಸಿ, ಕರ್ತನ ಆಲಯದಲ್ಲಿ ಒಬ್ಬನ ಆರಿಸಲ್ಪಟ್ಟಾಗ ಅವನು ನೇಮಿಸಲ್ಪಡ್ತಾನೆ. ನೇಮಿಸಲ್ಪಡೋದು ಮಾತ್ರ ಅಲ್ಲ, ಅವನು ಸ್ಥಿರವಾಗಿ ನಿಲ್ಲುವವನಾಗಿರ್ತಾನೆ. ಈ ಮೂರು ವಿಭಾಗದಲ್ಲಿ ಒಂದು ವ್ಯಕ್ತಿ ತನ್ನ ಹಾದು ಹೋದಾಗಲೇ ಮಾತ್ರನೇ ಅವನ ಆಲಯದ ಸೌಭಾಗ್ಯಗಳನ್ನು ಕಾಣ್ತಾನೆ. ಕೆಲವರು ಆರಿಸಲ್ಪಡ್ತಾರೆ, ಆದರೆ ನೇಮಿಸಲ್ಪಡುವಂತ ಮಂಡಲದವರೆಗೂ ಇರೋದಿಲ್ಲ. ಕೆಲವರು ನೇಮಿಸಲ್ಪಡ್ತಾರೆ, ಆದ್ರೆ ಆಲಯದಲ್ಲಿ ಸೇವೆ ಮಾಡೋದಕ್ಕೆ ಸ್ಥಿರಪಡಿಸಲ್ಪಡುವಂತ ಮಂಡಲದವರೆಗೂ ಇರೋದಿಲ್ಲ. ಕೆಲವರು ಆರಂಭದಲ್ಲಿ ನಾನು ಆರಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಬರ್ತಾರೆ, ಆದ್ರೆ ನೇಮಿಸಲ್ಪಡುವಂತ ಮಂಡಲಕ್ಕೆ ಅನೇಕರು ಪ್ರವೇಶಿಸೋದಿಲ್ಲ. ಎರಡನೇದಾಗಿ ಕೆಲವರು ನೇಮಿಸಲ್ಪಡ್ತಾರೆ, ಆದ್ರೆ ಆ ನೇಮಕದಲ್ಲಿ ಸ್ಥಿರವಾಗಿ ನಿಲ್ಲತಕ್ಕಂತ ಮಂಡಲದವರೆಗೂ ಅವರು ಪ್ರವೇಶ ಮಾಡೋದಿಲ್ಲ. ದೇವರ ಮಕ್ಕಳೇ, ಒಬ್ಬನ ಜೀವನದಲ್ಲಿ ಆಲಯದ ಸೌಭಾಗ್ಯ ಪರಿಪೂರ್ಣವಾಗಿ ಪ್ರವೇಶ ಮಾಡಬೇಕಾದ್ರೆ
ಮೂರು ಭಾಗ ಅವನು ಹಾದು ಹೋಗಬೇಕು. ಚೂಸನ್, ಅಪಾಯಿಂಟೆಡ್, ಎಸ್ಟಾಬ್ಲಿಷ್ಡ್. ದೇವರ ಮಕ್ಕಳೇ ಗಮನಿಸಿ, ಆರಿಸಲ್ಪಟ್ಟವನು ನೇಮಿಸಲ್ಪಡಬೇಕು, ನೇಮಿಸಲ್ಪಟ್ಟವನು ಸ್ಥಿರಪಡಿಸಲ್ಪಡಬೇಕು, ಸ್ಥಿರಪಡಿಸಲ್ಪಟ್ಟವನು ಮಾತ್ರನೇ ಅವನ ಆಲಯದ ಸೌಭಾಗ್ಯವನ್ನ ಅವನು ಪರಿಪೂರ್ಣವಾಗಿ ಅವನು ಕಾಣಲಿಕ್ಕೆ ಸಾಧ್ಯ. ಈ ದಿವಸಗಳಲ್ಲಿ ದೇವರ ಮಕ್ಕಳೇ, ದೇವರು ನಮ್ಮನ್ನು ತನ್ನ ಆಲಯದಲ್ಲಿ ದೇವರು ಕರೆದಿದ್ದಾನೆ. ಸೇವೆ ಅಂದ್ರೆ ಏನು ಎಂಬುದಾಗಿ ಅದರ ಮಾಹಿತಿಯನ್ನ ಅನಂತರವಾಗಿ ನಾನು ನಿಮಗೆ ಕೊಡಲಿಕ್ಕಾಗಿ ನಾನು ಬಯಸುವವನಾಗಿರ್ತೇನೆ. ಗಮನಿಸಿಕೊಳ್ಳ್ರಿ, ಭಕ್ತರುಗಳು ದೇವರ ಆಲಯ ಅಂತಂದ್ರೆ ಬಹಳವಾಗಿ ಅವರು ಸಂತೋಷ ಪಡ್ತಾ ಇದ್ರು. ದೇವರ ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ಯೆಹೋವನ ಮಂದಿರಕ್ಕೆ ಬಾ ಹೋಗೋಣ ಅಂತ. ಬಾ ಹೋಗೋಣ ಎನ್ನುವಂತ ಒಂದು ಶಬ್ದವನ್ನು ಕೇಳಿದೆ ತಡ ಅವ್ರು ಹೇಳ್ತಾರೆ, ನನ್ನ ಹೃದಯ ಬಹಳವಾಗಿ ಸಂತೋಷ ಪಡಿತು ಎಂದು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಯೆಹೋವನ ಆಲಯಕ್ಕೆ ಹೋಗೋಣ ಬಾ ಎಂದು ಕರೆದಿದ್ದೆ ತಡ, ಆಮಂತ್ರಣ ಕೊಟ್ಟಿದ್ದೆ ತಡ, ಅವರನ್ನ ಸ್ವಾಗತ ಮಾಡಿದ್ದೆ ತಡ ಅವರಿಗೆ ಎಲ್ಲಿಲ್ಲದಿರುವಂತ ಒಂದು ಸಂತೋಷ. 70 ವರ್ಷಗಳ ಕಾಲ ದಾಸತ್ವದಲ್ಲಿದ್ದೆವು. 70 ವರ್ಷಗಳ ಕಾಲ ನಾವು ಕೇಬಾರ್ ಕಡಲ ತೀರದಲ್ಲಿ ನಾವು ಅಲೆದಾಡುತ್ತಾ ಇದ್ದೆವು, ಗುಡಾರಗಳ ವಾಸ ಮಾಡ್ತಾ ಇದ್ದೆವು, ಶತ್ರುವಿನ ಆಡಳಿತದಲ್ಲಿ ಇದ್ದೆವು. ಆದ್ರೆ ಯೆಹೋವನ ಆಲಯಕ್ಕೆ ಹೋಗೋಣ ಬಾ ಎನ್ನುವಂತ ಶಬ್ದ ಅದು ಸ್ವಾತಂತ್ರ್ಯದ ಶಬ್ದ, ಅದು ಬಿಡುಗಡೆಯ ಶಬ್ದ, ಅದು ಕರ್ತನ ಮಹತ್ಗಳನ್ನು ಸಾಧಿಸುವಂತ ಶಬ್ದ. ಅದು ಆ ಶಬ್ದ ಎನ್ನುವಂಥದ್ದು ಏನಾಗಿದೆ ಅಂದ್ರೆ ನಷ್ಟವಾದದನ್ನ ಪುನಃ ತಿರುಗಿ ಸ್ಥಾಪಿಸುವಂತ ಶಬ್ದ, ಆರಾಧನೆಯನ್ನ ಮಾಡುವ ಶಬ್ದ, ಅದು ದೈವ ಪ್ರಸನ್ನತೆಯನ್ನು ಹೊಂದಿಕೊಳ್ಳುವ ಶಬ್ದ, ಅದು ದೇವರ ಪ್ರಸನ್ನತೆಯಲ್ಲಿ ಉಳ್ಳಂತ ಸೌಭಾಗ್ಯಗಳನ್ನು ಅನುಭವಿಸುವ ಶಬ್ದ. ಬಾ ನಾವು ದೇವರ ಮಂದಿರಕ್ಕೆ ಹೋಗೋಣ ಎನ್ನುವಂತ ಶಬ್ದ. ಇವತ್ತು ದೇವರ ಮಕ್ಕಳೇ ಗಮನಿಸಿ, ದೇವರ ಆಲಯಕ್ಕೆ ಬಾ ಎನ್ನುವಂತ ಶಬ್ದ ನೀನು ಕೇಳಿದಾಗ ಭಯ ಪಡಬಾರದು, ದುಃಖ ಪಡಬಾರದು, ಆಲಸ್ಯ ತೋರಿಸಬಾರದು. ದೇವರ ಆಲಯಕ್ಕೆ ಹೋಗಬೇಕು ಎನ್ನುವಂತ ಶಬ್ದ ನಿಮ್ಮ ಕಿವಿಗಳಲ್ಲಿ ಮೊಳಗದಾಗ ಹೃದಯದಲ್ಲಿ ಒಂದು ಆನಂದ ಉಂಟಾಗಬೇಕು. ಕಾರಣವೇನು? ನಾನು ನನ್ನ ರಕ್ಷಕನನ್ನು ಆರಾಧಿಸುತ್ತೇನೆ. ಈ ಸ್ಥಳ ಅದು ದೇವರ ಮಹಿಮೆ ಕಾಣುವ ಸ್ಥಳ. ಈ ಸ್ಥಳ ನಷ್ಟವಾದುದು ಹಿಂತಿರುಗಿ ಬರುವ ಸ್ಥಳ. ಈ ಸ್ಥಳ ದೇವರ ನನ್ನ ಜೀವನದಲ್ಲಿ ಮಾತನಾಡುವ ಸ್ಥಳ. ಈ ಸ್ಥಳ ದೇವರ ಸಂದರ್ಶನ ಉಂಟಾಗುವ ಸ್ಥಳ ಎಂದು ಅರ್ಥ ಮಾಡಿಕೊಂಡವರಾಗಿ ಆಲಯ ಎನ್ನುವಂತ ಶಬ್ದ ಕೇಳಿದಾಗ ಹೃದಯದಲ್ಲಿ ಒಂದು ಸಂತೋಷ ಉಂಟಾಗಬೇಕು. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ಭಕ್ತರುಗಳು ತಾವು ಆಲಯದ ಕುರಿತಾಗಿ ಏನು ಹೇಳಿದ್ರು? ದೇವರ ವಾಕ್ಯದಲ್ಲಿ ಕೀರ್ತನೆಗಳ ಪುಸ್ತಕದಲ್ಲಿ ನಾವು ಓದಿದಾಗ ಅವರು ಕೀರ್ತನೆಗಳಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಕೀರ್ತನೆ 27:4 ಕೀರ್ತನೆ 27:4 ಹೋದಾಗ ಈ ರೀತಿ ನಾವು ಓದ್ತೇವೆ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆ ಆಗಬೇಕೆಂದು ಒಂದೇ ವರವನ್ನ ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಾ ಇರುವೆನು. ಈಗ ಭಕ್ತನಿಗೆ ಕೇಳಿಕೊಳ್ಳೋದಿಕ್ಕೆ ಅನೇಕ ಕಾರ್ಯಗಳಿದೆ, ಅನೇಕ ವಿಷಯಗಳಿದೆ, ಅನೇಕ ಕಷ್ಟಗಳು ಪ್ರಯಾಸಗಳು ಅವನ ಜೀವನದಲ್ಲೂ ಇದೆ. ಆದ್ರೆ ಅವನು ಒಂದು ಕಾರ್ಯವನ್ನು ಮಾತ್ರನೇ ದೇವರ ಸಮ್ಮುಖದಲ್ಲಿ ಎದುರು ನೋಡ್ತಾ ಇದ್ದಾನೆ. ಅದು ಏನು ಎಂಬುದಾಗಿ ಗಮನಿಸಿದಾಗ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆ ಆಗಬೇಕೆಂದು ಒಂದೇ ವರವನ್ನ ನಾನು ಅಪೇಕ್ಷಿಸಿ ನಾನು ಎದುರು ನೋಡುತ್ತೇನೆ. ಈ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಭಕ್ತನ ಒಂದು ಆಸೆಯನ್ನು ನೋಡ್ರಿ. ಈ ಕಾಲಘಟ್ಟದಲ್ಲಿ ದೇವರ ಮಕ್ಕಳೇ, ನಿಮ್ಮ ಜೀವಿತಗಳಲ್ಲಿ ಅನೇಕ ವಿಷಯಗಳು ಪ್ರಾಪ್ತಿಸೋದಕ್ಕೆ ಇರಬಹುದು. ನಿಮ್ಮ ಜೀವಿತಗಳಲ್ಲಿ ಅನೇಕ ವಿಷಯಗಳು ಕಣ್ಣೀರೊಟ್ಟಿಗೆ ಭಾರದಿಂದ ನಾವು ಕಳೀತಾ ಇರಬಹುದು. ಆದ್ರೆ ನಮ್ಮ ಜೀವನದ ಮೊದಲನೇ ಆದ್ಯತೆ ಏನದು? ಕರ್ತನೇ, ನಿನ್ನ ಆಲಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ನಾವು ನೋಡಬೇಕು. ದೇವರೇ, ನಿನ್ನ ಆಲಯದಲ್ಲಿ ನಾವು ನಿನ್ನ ಮಹಿಮೆಯನ್ನು ನಾವು ನೋಡಬೇಕು. ನಿನ್ನ ಆಲಯದಲ್ಲೇ ನಾನು ವಾಸ ಮಾಡಬೇಕು. ನಿನ್ನ ಆಲಯದಲ್ಲೇ ನಾನು ಇರಬೇಕು. ದೇವರೇ, ಅದು ಮಾತ್ರ ಅಲ್ಲ, ನಾನು ಧ್ಯಾನ ಮಾಡಬೇಕು. ಏನ್ ಧ್ಯಾನ ಮಾಡಬೇಕು? ನನ್ನನ್ನು ಕಳೆದ ದಿವಸಗಳಲ್ಲಿ ನನ್ನನ್ನು ನಡೆಸಿದಂತ ಎಲ್ಲಾ ಮಾರ್ಗಗಳನ್ನು ನೆನೆಸಿ ನಿನ್ನ ಆಲಯದಲ್ಲಿ ನಾನು ಕುಳಿತುಕೊಂಡು, ಅಪ್ಪ, ನಾನು ನಿಂತಿದ್ದಲ್ಲ, ನೀನು ನನ್ನನ್ನು ನಿಲ್ಲಿಸಿದ್ದು. ನಾನು ನಡೆದು ಬಂದಿದ್ದಲ್ಲ, ನೀನು ನನ್ನನ್ನು ನಡೆಸಿಕೊಂಡು ಬಂದಿದ್ದು. ಅನ್ನ ವಸ್ತ್ರಾದಿ ಆಶೀರ್ವಾದಗಳನ್ನು ಕೊಟ್ಟು ನನ್ನನ್ನು ಪೋಷಿಸಿ, ನನ್ನನ್ನು ಆಶೀರ್ವದಿಸಿ, ನನ್ನನ್ನು ಇದುವರೆಗೂ ಕರ ಹಿಡಿದು ನಡೆಸಿದ್ದು ದೇವರೇ ನೀನೇ ಅಪ್ಪ ಎಂದು ನಿನ್ನ ಆಲಯದಲ್ಲಿ ನನ್ನ ಸಾಷ್ಟಾಂಗವೆರಗಿ ಧ್ಯಾನಿಸುತ್ತಾ ನಿನಗೆ ಉಪಕಾರ ಸ್ತುತಿಗಳನ್ನು ಸಲ್ಲಿಸುವುದಕ್ಕೂ, ನೀನು ಮಾಡಿದ ಮೇಲುಗಳಿಗಾಗಿ ಅಪ್ಪ ನಿನಗೆ ಥ್ಯಾಂಕ್ ಯು ಹೇಳೋದಕ್ಕೂ ಒಂದೇ
ಬಂದಾಗ ಏನ್ ಧ್ಯಾನಿಸ್ತಾ ಇದ್ದೀರಾ? ಲೋಕ ಎಲ್ಲ ಭಯ ಪಡ್ತಾ ಇದೆ, ಬೇಡ ಅದು ಇಲ್ಲಿ. ಲೋಕ ಎಲ್ಲ ದಿಗಲು ಪಡ್ತಾ ಇದೆ, ಬೇಡ ಅದು ಇಲ್ಲಿ. ಆಲಯಕ್ಕೆ ಬಂದಾಗ ಇಲ್ಲಿ ದೇವರ ಸಿಂಹಾಸನ ಇದೆ. ಇದು ದೇವರು ವಾಸ ಮಾಡುವ ಸ್ಥಳ. ಇದು ದೇವರು ಆತನ ತನ್ನ ಮಹಿಮೆಯಿಂದ ತುಂಬಿಸುವ ಸ್ಥಳ. ಲೋಕ ಎಲ್ಲ ಭಯ ಪಡ್ತಾ ಇದ್ರು, ಲೋಕ ಎಲ್ಲ ಅಲದಾಡ್ತಾ ಇದ್ರು. ಯಾರು ಆಲಯದಲ್ಲಿ ದೇವರ ಪ್ರಸನ್ನತೆಯನ್ನು ಹುಡುಕಿಕೊಂಡು ಬಂದು, ದೇವರೇ ನೀನು ಒಳ್ಳೆಯವನಪ್ಪ, ನನ್ನ ಮಕ್ಕಳಲ್ಲಿ 1000 ಜನರು ಬಿದ್ದರು, ನನ್ನ ಬಲಗಡೆಯಲ್ಲಿ 10,000 ಜನರು ಬಿದ್ದರು, ಯಾವ ಕೇಡು ಸಂಭವಿಸೋದಿಲ್ಲ, ನೀನು ನನ್ನನ್ನು ನಿನ್ನ ರೆಕ್ಕೆಗಳಲ್ಲಿ ಮರೆ ಮಾಡಿ ನೀನು ನಡೆಸುತ್ತಾ ಇದ್ದಿ. ನಿನ್ನ ಆಲಯದಲ್ಲಿ ನಾನು ಕೂಡಿ ಬಂದು, ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದುದು ಎಂದು ನಿನ್ನ ಮಂದಿರದಲ್ಲಿ ನೀನು ಮಾಡಿದ ಉಪಕಾರಗಳನ್ನು ಧ್ಯಾನಿಸಿ ನಾನು ನಿನಗೆ ಸ್ತೋತ್ರ ಹೇಳುತ್ತೇನೆ. ಆಲಯ ಎನ್ನುವುದು ಮೌನವಾಗಿರುವ ಸ್ಥಳವಲ್ಲ. ಆಲಯ ಎನ್ನುವುದು ಈ ಬಾಗಿಲಿನ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ಕೃತಜ್ಞತಾ ಸ್ತುತಿಯೊಟ್ಟಿಗೆ ನಾವು ಈ ಆಲಯದೊಳಗಡೆ ಪ್ರವೇಶ ಮಾಡಬೇಕು. ಕಾರಣವೇನು? ಶತ್ರುವಾದವನು ನಮ್ಮ ಜೀವಿತದ ವಿರುದ್ಧವಾಗಿ ಅನೇಕ ಕೇಡಿನ ಬಲೆಗಳನ್ನು ಒಡ್ಡಿದಾಗ ಅವನ ಕಣಿಗಳಿಗೆ ಸಿಕ್ಕಾಕಿಕೊಳ್ಳದಂತೆ ದೇವರು ತನ್ನ ಕೃಪೆಯಿಂದ ದೇವರು ನಮ್ಮನ್ನು ಮರೆ ಮಾಡಿ ಶತ್ರು ಸಂತೋಷ ಪಡೋದಿಕ್ಕೆ ಅವಕಾಶ ಕೊಡದೆ ನಮ್ಮನ್ನು ದೇವರು ಉದ್ಧಾರ ಮಾಡುತ್ತೆ. ಈಗ ಆಲಯದಲ್ಲಿ ದೇವರು ನಮ್ಮನ್ನೊಂದು ಸಾಕ್ಷಿಯಾಗಿ ನಿಲ್ಲಿಸಿದನಲ್ಲ, ಈಗ ನಡೆಸುವ, ಕಾಯುವ, ಪರಾಮರಿಸುವ ಒಬ್ಬ ದೇವರು ಇವತ್ತು ಪರಲೋಕದಲ್ಲಿ ಇದ್ದಾನೆ ಎಂದು ಲೋಕಕ್ಕೆ ಸಾಕ್ಷೀಕರಿಸತಕ್ಕಂತೆ ನಮ್ಮನ್ನ ದೇವರೊಂದು ಸಾಕ್ಷಿಗಳಾಗಿ ನಿಲ್ಲಿಸಿದನಲ್ಲ. ಅದಕ್ಕಾಗಿ ತನ್ನ ಆಲಯದಲ್ಲಿ ಕೂಡಿ ಬಂದಾಗ ಧ್ಯಾನ ಮಾಡುತ್ತಾ ದೇವರಿಗೆ ಸ್ತೋತ್ರ ಹೇಳತಕ್ಕಂತೆ. ಅದರಿಂದ ಕೀರ್ತನೆಗಾರನು ಹೇಳ್ತಾನೆ, ನನಗೆ ಒಂದೇ ಒಂದು ವರವನ್ನ ನನಗೆ ದಯಪಾಲಿಸು ದೇವರೇ. ಮುಂದಿನದಾಗಿ ಕೀರ್ತನೆ ಭಾಗದಲ್ಲಿ 84ನೇ ಕೀರ್ತನೆ 2ನೇ ವಾಕ್ಯ ನಮಗೆ ಈ ರೀತಿ ಹೇಳುತ್ತೆ, ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮ ಹಂಬಲಿಸುತ್ತಾ ಕುದಿಯುತ್ತಾ ಇದೆ ಎಂಬುದಾಗಿ, ಕುಂದಿ ಹೋಗಿತ್ತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಕೀರ್ತನೆಗಾರನ ಆತನು ಹೇಳ್ತಾ ಇದ್ದಾನೆ, ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಅದು ಕುಂದಿ ಹೋಗಿತ್ತು. ಅಂದ್ರೆ ಆಲಯಕ್ಕೆ ಬರಕ್ಕಾಗದಂತೆ ದೂರ ಉಳಿದಂತೆ ಕೀರ್ತನೆಗಾರನು, ಯಾವಾಗ ಹೋಗ್ತೀನಿ ನನ್ನ ಆಲಯಕ್ಕೆ, ಯಾವಾಗ ಹೋಗ್ತೀನಿ ನನ್ನ ದೇವರ ಪ್ರಸನ್ನತೆಗೆ, ಯಾವಾಗ ಹೋಗಿ ದೇವರ ಆಲಯದಲ್ಲಿ ನಾನು ಅಡ್ಡ ಬಿದ್ದು ದೇವರನ್ನ ಸ್ತುತಿಸ್ತೀನಿ ಎಂದು ಅವನ ಹೃದಯ ಹಂಬಲಿಸುತ್ತಾ ಇತ್ತು, ಕುಂದಿ ಹೋಗುತ್ತಾ ಇತ್ತು. ಅದಕ್ಕಾಗಿ ಅವನು ನಿರೀಕ್ಷಿಸುತ್ತಾ ಇದ್ದಾನೆ. ಕೀರ್ತನೆಗಾರನ ಆತನು ಹೇಳ್ತಾನೆ, ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನು ಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. ಆಹಾ, ಸೈನ್ಯಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿ ಗುಬ್ಬಿಗೂ ಮನೆಯು ಪಾರಿವಾಳಕ್ಕೆ ಮರೆ ಮಾಡುವ ಗೂಡು ದೊರಕಿತಲ್ಲ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಆಲಯದ ಒಳಗಡೆ ಪ್ರವೇಶ ಮಾಡಿದಂತ ಕೀರ್ತನೆಗಾರನು ತಾನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು. ಆಲಯಕ್ಕೆ ನಾನೀಗ ಬಂದಿದ್ದೇನೆ, ಆಲಯಕ್ಕೆ ನಾನೀಗ ಬಂದಾಗ ನಾನು ಸುಮ್ಮನೆ ಇರೋದಿಲ್ಲ. ಅವನು ಹೇಳ್ತಾನೆ, ನನ್ನ ತನು ಮನಗಳಿಂದ ಚೈತನ್ಯ ಸ್ವರೂಪನಾದಂತ ದೇವರಿಗೆ, ಸೈನ್ಯಾಧೀಶ್ವರನಾದ ನನ್ನ ಅರಸನಿಗೆ ನಾನು ಏನ್ ಮಾಡ್ತೇನೆ, ನಮ್ಮ ದೇವರಿಗೆ ನಾನು ಹರ್ಷ ಧ್ವನಿಯನ್ನು ನಾನು ಮಾಡುತ್ತೇನೆ. ಶತ್ರು ಆಲಯದ ಒಳಗಡೆ ಬರದಂತೆ ಅನೇಕ ನಿರ್ಬಂಧಗಳನ್ನ, ತಡೆಗಳನ್ನ ಹಾಕಿದನು. ಆದ್ರೆ ಎಲ್ಲಾ ತಡೆಗಳನ್ನು ಮುರಿದು ದೇವರು ನನ್ನನ್ನು ತನ್ನ ಆಲಯದಲ್ಲಿ ತಂದು ಸೇರಿಸಿದ್ದಾನೆ. ಆಲಯಕ್ಕೆ ತಂದು ಸೇರಿಸಿದ ಮೇಲೆ ನಾನು ಮೌನವಾಗಿರೋದಿಲ್ಲ. ನನ್ನ ತನು, ನನ್ನ ಮನ, ನನ್ನ ಪ್ರಾಣ, ನನ್ನ ಆತ್ಮ, ನನ್ನ ಶರೀರ ಎಲ್ಲವೂ ಒಟ್ಟಾಗಿ ಸೇರಿ ನನ್ನ ಅರಸನಾದಂತ ದೇವರಿಗೆ ಜಯ ಧ್ವನಿ ಮಾಡುತ್ತದೆ. ಇವತ್ತು ಯಾರಾದ್ರೂ ವಿಕ್ಟರಿ ಇಂಟರ್ನ್ಯಾಷನಲ್ ಎಜಿ ಸಭೆಯಲ್ಲಿ ದೇವರ ಮಕ್ಕಳು ಹೇಳೋದಕ್ಕೆ ಸಾಧ್ಯನಾ? ನಾನು ಆಲಯದಲ್ಲಿ ಕೂಡಿ ಬಂದಾಗ ಮೌನವಾಗಿರೋದಿಲ್ಲ. ನನ್ನ ತನು ಮನಗಳೊಟ್ಟಿಗೆ ನನ್ನ ಅರಸನಿಗೆ, ನನ್ನ ದೇವರಿಗೆ, ನನ್ನ ಒಡೆಯನಿಗೆ, ನನ್ನ ಒಳ್ಳೆಯ ರಕ್ಷಕನಿಗೆ ನಾನು ಹರ್ಷ ಧ್ವನಿ ಮಾಡುತ್ತೇನೆ. ಕಾರಣ, ಶತ್ರು ಸಂತೋಷ ಪಡೋದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧಾರ ಮಾಡಿದ್ದಕ್ಕಾಗಿ ಕರ್ತನೇ ನಿನಗೆ ಸ್ತೋತ್ರ. ಕೈಗಳಂತೆ ಗಟ್ಟಿಯಾಗಿ ಹಾಲೆಲೂಯಾ. ಇದು ಮೌನವಾಗಿರೋ ಸ್ಥಳ ಅಲ್ಲ, ತನು ಮನಗಳೊಟ್ಟಿಗೆ ದೇವರಿಗೆ ಸ್ತೋತ್ರ ಹೇಳುವ ಸ್ಥಳ ಇದು.
ಪೂರ್ಣ ಮನಸ್ಸಿನೊಟ್ಟಿಗೆ. ಶತ್ರು ಕೇಳ್ತಾನೆ, ದೇವರು ನಿನ್ನ ಜೀವನದಲ್ಲಿ ಏನ್ ಮಾಡ್ದ ಅಂತ. ಆ ಶತ್ರುವಿಗೆ ನೋಡ್ಕೊಂಡು ಹೇಳು, ನನ್ನನ್ನು ಆಲಯದಲ್ಲಿ ದೇವರು ನಿಲ್ಲಿಸಿದ್ದಾನೆ, ನನ್ನನ್ನು ಆಲಯದಲ್ಲಿ ದೇವರು ಆರಾಧಿಸೋದಕ್ಕೆ ನನ್ನ ನಿಲ್ಲಿಸಿದ್ದಾನೆ, ಆಲಯದಲ್ಲಿ ಸ್ತೋತ್ರ ಹೇಳೋದಕ್ಕೆ ದೇವರು ನನ್ನನ್ನು ನಿಲ್ಲಿಸಿದ್ದಾನೆ. ಆತನ ಆಲಯದಲ್ಲಿ ದೇವರು ನನ್ನನ್ನು ನಿಲ್ಲಿಸಿದ್ರೆ ಆಲಯದಲ್ಲಿರುವ ಸೌಭಾಗ್ಯವನ್ನು ನನ್ನ ಕಾಣದೆ ದೂರ ಉಳಿಯೋದಿಲ್ಲ. ಆಲಯದಲ್ಲಿರುವ ಸೌಭಾಗ್ಯವನ್ನು ಕಂಡು ಸಂತೃಪ್ತನಾಗಿ ದೇವರ ನಾಮಕ್ಕಾಗಿ ಸಾಕ್ಷೀಕರಿಸತಕ್ಕಂತೆ ದೇವರು ಆತನಿಂದ ನನಗೆ ಕೃಪೆಯನ್ನು ದಯಪಾಲಿಸ್ತಾನೆ. ಆಲಯದ ವಿಷಯದಲ್ಲಿ ಎಂದಿಗೂ ಕಾಂಪ್ರಮೈಸ್ ಆಗಬಾರದು. ದೇವರ ಸಮ್ಮುಖಕ್ಕೆ ಓಡಿ ಬರುವಂತ ವಿಷಯದಲ್ಲಿ ಎಂದಿಗೂ ಹೊಂದಾಣಿಕೆ ಮಾಡ್ಕೋಬಾರ್ದು. ನೆಪಗಳು ಬೇಡ, ಇಕ್ಕಟ್ಟುಗಳು ಬೇಡ, ತೊಂದರೆಗಳ ಕುರಿತಾದಂತ ಆಪಾದನೆಗಳು ಬೇಡ. ಕೀರ್ತನೆಗಾರನು ಹೇಳ್ತಾನೆ, ಬಾಯಾರ್ದ ಜಿಂಕೆ ಯಾವ ರೀತಿಯಲ್ಲಿ ನೀರಿನ ಕಡೆ ಹಾತುರುತ್ತದೋ ನನ್ನ ಮನಸ್ಸು ಅದೇ ರೀತಿ ದಿನ ಸನ್ನಿಧಿಗೆ ಬರತಕ್ಕಂತೆ ಹಂಬಲಿಸುತ್ತದೆ. ಆಲಯಕ್ಕೆ ಬರೋದು ಅದು ಕರ್ತವ್ಯವಲ್ಲ, ಆಲಯಕ್ಕೆ ಬರೋದು ಅದು ಕೃತಜ್ಞತೆ. ಕೆಲವರು ಆಲಯಕ್ಕೆ ಬರೋದು ಡ್ಯೂಟಿ ಅಂತ ತಿಳ್ಕೊಳ್ತಾರೆ. ಸಂಡೆ ಆಗಿರೋದ್ರಿಂದ ನಾನೊಂದು ವಿಶ್ವಾಸಿ, ನಾನು ಬಂದು ತಲೆ ತೋರಿಸಿ ಹೋಗ್ಬೇಕು, ಇಲ್ಲದಿದ್ರೆ ನನ್ನ ಮೇಲೆ ದೇವರ ಕೋಪ ಬಂದ್ಬಿಡುತ್ತೆ. ನಿಶ್ಚಯವಾಗಿ ಇಲ್ಲ. ಆಲಯಕ್ಕೆ ಬರೋದು ಕರ್ತವ್ಯವಲ್ಲ, ಆಲಯಕ್ಕೆ ಬರುವಂತದ್ದು ಕೃತಜ್ಞತೆ ಆಗಿರುತ್ತದೆ. ಪ್ರತಿ ಸಾರಿ ನೀನು ಆಲಯಕ್ಕೆ ಬಂದಾಗ ಈ ಬಾಗಿಲಿನ ಒಳಗಡೆ ಕರ್ತನೆ ನೀನು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರಪ್ಪ ಎಂದು ಕಾಲು ಇಡ್ತೀಯಲ್ಲ, ಆ ಕೃತಜ್ಞತೆ ಸ್ತುತಿಯನ್ನು ದೇವರ ಗಮನಿಸಿ ಆತನು ಆ ತಿಂಗಳಿಗೆ ಬೇಕಾದ, ಆ ವಾರಕ್ಕೆ ಬೇಕಾದ ಕೃಪೆಯನ್ನ ನಿನ್ನ ಮೇಲೆ ದೇವರು ಹೇರಳವಾಗಿ ಸುರಿಸುತ್ತಾನೆ. ಆಲಯಕ್ಕೆ ಬರೋದು ಒಂದು ಕರ್ತವ್ಯವಲ್ಲ, ಆಲಯಕ್ಕೆ ಬರೋದು ಒಂದು ಕೃತಜ್ಞತೆ. ಆಲಯಕ್ಕೆ ಬರಬೇಕಾದ್ರೆ ಮನಸ್ಸನ್ನು ಹಂಬಲಿಸಿಕೊಂಡು ಬರಬೇಕು. ಭಕ್ತರು ತಾವು ಕೀರ್ತನೆಗಳಲ್ಲಿ ಈ ರೀತಿಯಾಗಿ ಹೇಳ್ತಾರೆ, 63ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ನಾವು ಈ ರೀತಿ ಗಮನಿಸ್ತೇವೆ, ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ವವನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ. ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ ಈಗಲೂ. ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ ಈಗಲೂ. ಇನ್ನೊಂದ್ಸರಿ ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ ಈಗಲೂ. ದೇವರ ಮಕ್ಕಳೇ, ನಾನು ಒಂದು ಕಾರ್ಯ ಹೇಳ್ತೇನೆ, ಆಲಯದಲ್ಲಿ ದೇವರ ಆತ್ಮನ ಚಲಿಸೋದು ನಿಲ್ಲಿಸಲಿಲ್ಲ. ಆಲಯದಲ್ಲಿ ದೇವರ ರೋಗಿಗಳನ್ನು ಸೌಖ್ಯ ಮಾಡೋದು ನಿಲ್ಲಿಸಲಿಲ್ಲ. ಆಲಯದಲ್ಲಿ ದೇವರ ಜನರನ್ನು ಅಭಿಷೇಕ ಮಾಡೋದು ನಿಲ್ಲಿಸಲಿಲ್ಲ. ಆಲಯದಲ್ಲಿ ದೇವರು ತನ್ನ ಮಕ್ಕಳನ್ನು ಮುಟ್ಟಿ ಅಭಿಷೇಕ ಮಾಡೋದನ್ನ ದೇವರು ನಿಲ್ಲಿಸಲಿಲ್ಲ. 2019 2020 ಜನವರಿ ಚೆನ್ನಾಗಿತ್ತು. ಈ ಲಾಕ್ಡೌನ್ ಬಂದಾದ್ಮೇಲೆ ಒಂಥರ, ನಾನು ಹೇಳ್ತೀನಿ, ಏನು ಒಂಥರ ಆಗ್ಲಿಲ್ಲ. ಈಗಲೂ ದೇವರ ಮಕ್ಕಳಲ್ಲಿ ಒಂದು ಪ್ರಾರ್ಥನೆ ಮೊಳಗುತ್ತಾ ಇದೆ, ದೇವರೇ ನಿನ್ನ ಆಲಯದಲ್ಲಿ ನಾ ಮುಂಚೆ ಕಂಡ ಮಹತ್ವ, ನಾ ಮುಂಚೆ ಕಂಡ ಪ್ರಭಾವ, ನಾನು ಹೇಳ್ತೀನಿ ಆಗಸ್ಟ್ ತಿಂಗಳಲ್ಲಿ ಈ ದಿನದಲ್ಲಿ ನಾವು ಕಾಣಬೇಕೆಂದು ನಾವು ಅಪೇಕ್ಷಿಸುತ್ತೇವೆ. ದೇವರೇ ನಿನ್ನ ಮಹಿಮೆಯನ್ನು ಮತ್ತೊಂದು ಆವರ್ತಿ ಸೂರ್ಯ ಮಾಡು ಎಂದು ದಾಹದಿಂದ ಯಾರಾದ್ರೂ ಕೇಳೋರಿದ್ರೆ ನಾನು ಹೇಳ್ತೇನೆ, ನಾಳೆ ಅಲ್ಲ ಈಗಲೂ ದೇವರು ಮಾಡೋದಕ್ಕೆ ದೇವರು ಶಕ್ತನು. ಭಕ್ತರು ಹೇಳಿದ್ರು, ನಾವು ಹಿಂದೆ ಕಂಡ ಪ್ರಕಾರ ಈಗಲೂ ನಾನು ಹೇಳ್ತೇನೆ, ಈ ಆಗಸ್ಟ್ ತಿಂಗಳಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ದೇವರು ಸಭೆಯ ಮುಖಾಂತರ ಮಾಡಿದ ವಾಗ್ದಾನಗಳನ್ನು ದೇವರು ನೆರವೇರಿಸ್ತಾನೆ. ಈ ಸಭೆಯ ಮೇಲೆ ದೇವರು ಉದ್ದೇಶಪಟ್ಟ ಸಂಗತಿಗಳನ್ನ ದೇವರು ಕಾರ್ಯ ಸಿದ್ಧ ಮಾಡ್ತಾನೆ. ಆಲಯದಲ್ಲಿ ದೇವರ ಪ್ರಸನ್ನತೆ ಕಾಣುವ ಹುಡುಕುವ ದೇವರ ಮಕ್ಕಳೇ, ಈಗಲೂ 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 ದೇವರ ಕೈ ರಕ್ಷಿಸಲಾರದಂತೆ ಅದು ಮೊಟ್ಟಕೈ ಆಗಲಿಲ್ಲ. ಯಾರಾದ್ರೂ ಹೇಳೋದಿಕ್ಕೆ ಸಾಧ್ಯನಾ? ಈಗಲೂ ನಾಳೆ ಅಲ್ಲಪ್ಪ, ಈಗಲೂ ನಿನ್ನ ಮಹಿಮೆಯನ್ನು, ನಿನ್ನ ಮಹತ್ವವನ್ನು ನಾವು ಕಾಣುವವರಾಗಿರಬೇಕು. ದೇವರ ಪ್ರಸನ್ನತೆಗಾಗಿ ಯಾರು ತವಕ ಪಡ್ತಾರೋ ಅವರನ್ನ ದೇವರು ಈಗಲೂ ತನ್ನ ಪ್ರಸನ್ನತೆಯಿಂದ ತುಂಬಿಸೋದಕ್ಕೆ. ಇವತ್ತು ಆಲಯಕ್ಕಾಗಿ ಏನು ಹುಡುಕೊಂಡು ಬಂದಿದ್ದೀರಾ?
ಏನು ಅಪೇಕ್ಷಿಸಿಕೊಂಡು ಬಂದಿದ್ದೀರಾ? ಏನು ದಾಹಪಟ್ಟವರಾಗಿ ಬಂದಿದ್ದೀರಾ? ನಾನು ಹೇಳ್ತೇನೆ, ನಾಳೆ ಅಲ್ಲ, ಈಗಲೂ ದೇವರು ನಿಮ್ಮ ಜೀವನದಲ್ಲಿ ನೀವು ಪ್ರಾರ್ಥಿಸುತ್ತಿರುವ ವಿಷಯಗಳ ಮೇಲೆ ಅದ್ಭುತವನ್ನು ಮಾಡೋದಕ್ಕೂ, ಮಹತ್ ಕಾರ್ಯಗಳನ್ನು ಮಾಡೋದಕ್ಕೂ, ಸೂಚಕ ಕಾರ್ಯಗಳನ್ನು ಮಾಡೋದಕ್ಕೂ ದೇವರ ಆತನ ಶಕ್ತನು ಈಗಲೂ ದೇವರು ಮಾಡುತ್ತಾನೆ. ನಮ್ಮ ಒಂದು ತವಕ, ನಮ್ಮ ಒಂದು ಕೂಗು, ನಮ್ಮ ಒಂದು ಸ್ವರ, ನಮ್ಮ ಒಂದು ತನು ಮನಗಳು ಕೂಗಿ ಹೇಳಬೇಕು, ಅಪ್ಪ ನಿನ್ನ ಮಹಿಮೆಯನ್ನು ನಾವು ಕಾಣಲಿ. ಸತ್ತಂತ ಅವಸ್ಥೆಯಲ್ಲಿ ಇದ್ದಂತ ಲಾಜರನು, ನೀನಿಲ್ಲಿದ್ದಿದ್ರೆ ಏನು ಹಲಲಿ ನನ್ನ ತಮ್ಮ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಪ್ರಶ್ನೆ ಮಾಡುವ ಮರಿಯಳು ಮತ್ತು ಮಾರ್ತಳು. ಅದರ ಮಧ್ಯದಲ್ಲಿ ಒಂದು ಶಬ್ದ, ನೀನು ಈಗ ನಂಬಿದ್ರು ನೀನು ದೇವರ ಮಹಿಮೆಯನ್ನು ಕಾಣುತ್ತಿ. ನೀನು ಈಗ ನಂಬು, ನೀನು ಈಗ ನಂಬು. ಇವತ್ತು ದೇವರ ಮಕ್ಕಳೇ, ಸತ್ತಂತ ಅವಸ್ಥೆಗಳು ಸಾವಿರಾರು, ಪ್ರಶ್ನೆ ಮಾಡುವ ಪ್ರಶ್ನೆಗಳು ಲಕ್ಷಾಂತರ. ಆದ್ರೆ ಇದರ ಒಳಗಡೆ ದೇವರ ಆಲಯದಲ್ಲಿ ನಂಬುವಂತ ದೇವರ ಮಕ್ಕಳು ಇದ್ದಾರೆ. ಇವತ್ತು ದೇವರು ನಿಮಗೆ ಆತನು ಹೇಳುತ್ತಾ ಇದ್ದಾನೆ, ಈಗಲೂ ದೇವರ ಮಹಿಮೆ, ದೇವರ ಮಹತ್ವ ಅನ್ಯರ ಕಣ್ಣಿನಿಂದಲ್ಲ, ನಿನ್ನ ಸ್ವಂತ ಕಣ್ಣುಗಳು ಕಾಣತಕ್ಕಂತೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ ನನ್ನ ದೇವರ ಆತನ ಶಕ್ತನು ಈಗಲೂ. ದೇವರ ಮಹಿಮೆ ಎನ್ನುವಂತ ಒಂದು ವಿಷಯವನ್ನ ನಾವು ತಂದಾಗ, ದೇವರನ್ನ ಯಾವ ಸಮಯದ ಚೌಕಟ್ಟಿನಲ್ಲಿ ಇಡಕ್ಕಾಗಲ್ಲ, ದೇವರನ್ನ ಸಂದರ್ಭಗಳು ಎನ್ನುವಂತ ಚೌಕಟ್ಟಿನಲ್ಲಿ ಇಡಕ್ಕಾಗಲ್ಲ, ದೇವರನ್ನ ಪರಿಸ್ಥಿತಿಗಳು ಎನ್ನುವಂತ ಚೌಕಟ್ಟಿನಲ್ಲಿ ಇರಕ್ಕಾಗಲ್ಲ. ಕಾರಣ ದೇವರು ಸಮಯಕ್ಕಿಂತ ದೊಡ್ಡವನು, ಪರಿಸ್ಥಿತಿಗಳಿಗಿಂತ ದೊಡ್ಡವನು, ಆಡಳಿತಗಳಿಗಿಂತ, ಸರ್ಕಾರಗಳಿಗಿಂತ, ಅಧಿಕಾರಿಗಳಿಗಿಂತ ನನ್ನ ದೇವರು ದೊಡ್ಡವನು. ದೇವರನ್ನ ಯಾವ ಚೌಕಟ್ಟಿನಲ್ಲಿ ಇಡೋದಿಕ್ಕೆ ಈ ಲೋಕದ ಯಾವ ಪರಿಸ್ಥಿತಿಗೂ ಆಗೋದಿಲ್ಲ. ಅರೆ ದೇವರು ಹೇಳ್ತಾನೆ, ಹೃದಯ ಪೂರ್ವಕವಾಗಿ ನೀನು ನನ್ನನ್ನು ಹುಡುಕು, ನಾನು ನಿನಗೆ ಕಾಣಿಸಿಕೊಳ್ಳುವೆನು. ನೀನು ಮೊರೆ ಇಡು, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು. ನನ್ನ ದೇವರ ಮಕ್ಕಳೇ, ಪರಿಸ್ಥಿತಿಗಳು ಎಂಥದೇ ಆಗಿದ್ರು ನನ್ನ ದೇವರನ್ನ ಪರಿಸ್ಥಿತಿ ಎನ್ನುವಂತ ಚೌಕಟ್ಟಿನಲ್ಲಿ ಯಾವುದು ಅಡಗಿಸಿಡೋದಕ್ಕಾಗೋದಿಲ್ಲ. ನನ್ನ ದೇವರು ಎಲ್ಲಾ ಪರಿಸ್ಥಿತಿಗಳಿಗಿಂತ ನನ್ನ ದೇವರು ದೊಡ್ಡವನು. ಯಾವ ಸಮಯ ನನ್ನ ದೇವರನ್ನ ಚೌಕಟ್ಟಲ್ಲಿ ಇಡಕ್ಕಾಗಲ್ಲ, ಯಾವ ಸಂದರ್ಭಗಳು ನನ್ನ ದೇವರನ್ನ ಚೌಕಟ್ಟಿನಲ್ಲಿ ಇಡಕ್ಕಾಗಲ್ಲ, ಯಾವ ಶತ್ರು ನನ್ನ ದೇವರನ್ನ ಚೌಕಟ್ಟಿನಲ್ಲಿ ಇಡಕ್ಕಾಗಲ್ಲ. ಅನ್ಯರು ಏನಕ್ಕೆ ಹೇಳಬೇಕು ನಿನ್ನ ದೇವರು ಎಲ್ಲಿ ಎಂದು? ನನ್ನ ದೇವರು ಪರಲೋಕದಲ್ಲಿ ಇದ್ದಾನೆ. ಈಗಲೂ 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 ನನ್ನ ದೇವರು ನಿನಗಾಗಿ ಮಹಿಮೆಯಾದ ಕಾರ್ಯಗಳನ್ನು ಮಾಡೋದಕ್ಕೆ ನನ್ನ ದೇವರು ಶಕ್ತನು. ಇದರ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಚಲಿಸ್ತಾ ಇದೆ. ಇದರ ಮಧ್ಯದಲ್ಲಿ ದೇವರ ಮಹಿಮೆ ಇಳಿದು ಬಂದದೆ. ಇದರ ಮಧ್ಯದಲ್ಲಿ ದೇವರು ವ್ಯಕ್ತಿಗತವಾಗಿ ಕೆಲವರ ಬಳಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಮಗಳೇ, ಮಗನೇ, ಭಾರ ಪಡಕ್ ಹೋಗ್ಬೇಡ. ನಿನಗಾಗಿ ದೇವರ ಮಹಿಮೆಯನ್ನು ಸಾಧಿಸುವಂತ ದಿನಗಳು ದೂರ ಇಲ್ಲ. ನಿನ್ನ ಜೀವನದಲ್ಲಿ ದೇವರ ಅದ್ಭುತಗಳನ್ನು ಸಾಧಿಸುವ ದಿನಗಳು ದೂರ ಇಲ್ಲ. ನಷ್ಟವಾದದ್ದು ಎಲ್ಲವೂ ದೇವರು ನಿನ್ನ ಜೀವನದಲ್ಲಿ ಆತನು ದಯಪಾಲಿಸ್ತಾನೆ. ಆಲಯದಲ್ಲಿ ಮಕ್ಕಳೇ ಬಿಟ್ಟು ಸಾಷ್ಟಾಂಗವರೆಗೆ ದೇವರನ್ನು ಆರಾಧಿಸಿದ ದೇವರ ಮಕ್ಕಳೇ, ನಿನ್ನ ಮುಖ ಲಜ್ಜೆಗೀಡಾಗೋದಕ್ಕೆ ನನ್ನ ದೇವರು ಬಿಡೋದಿಲ್ಲ. ಆದ್ರಿಂದಲೇ ನಿನ್ನ ಅಂಗಳದಲ್ಲಿ ಯಾರನ್ನ ಸೇವೆ ಮಾಡೋದಕ್ಕೆ ನೀನು ಆರಿಸ್ಕೊಳ್ತೀಯೋ ಅವರೇ ಧನ್ಯರು. ದೇ ಆರ್ ದ ಬ್ಲೆಸ್ಡ್ ಒನ್. ದೇವರು ಯಾರನ್ನ ತನ್ನ ಆಲಯದಲ್ಲಿ ಸೇವೆ ಮಾಡೋದಕ್ಕೆ ದೇವರು ಅವರನ್ನು ನೇಮಿಸ್ತಾನೆ. ಇದನ್ನು ಹೇಳಿ ನಮ್ಮನ್ನು ಪ್ರಾರ್ಥನೆ ಕಡೆ ನಡೆಸ್ತೀನಿ. ಗಮನಿಸ್ಕೊಳ್ರಿ, ಜಕರೀಯನು ಬರೆದ ಪ್ರವಾದಿ ಗ್ರಂಥ ಶುಭಲಬಲ ಹಮ್ದರಾದನ. ಜಕರೀಯನು ಬರೆದಂತ ಪ್ರವಾದಿ ಗ್ರಂಥ 3ನೇ ಅಧ್ಯಾಯಕ್ಕೆ ನಾವು ಪ್ರವೇಶ ಮಾಡೋಣ. ಅಲ್ಲಿ ದೇವರ ವಾಕ್ಯದಲ್ಲಿ
ನಾವು ಯೋಶುವನನ್ನು ನಾವು ಗಮನಿಸ್ತೇವೆ. 3ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಕೊಳೆಯಾದಂಥ ವಸ್ತ್ರವನ್ನು ಧರಿಸಿಕೊಂಡಂತ ಯೋಶುವನನ್ನು ನೋಡಿಕೊಂಡು ಆ ಪಾದಿತನು ಸೈತಾನನು ದೂರನ ಹಾಕ್ತಾನೆ. ಆದರೆ ದೇವರು ತಕ್ಷಣವಾಗಿ ಮಹಾಯಾಜಕನಾದಂಥ ಯೋಶುವನನ್ನು ನೋಡಿಕೊಂಡು ದೂತನಿಗೆ ದೇವರ ಆಜ್ಞೆ ಮಾಡ್ತಾನೆ, ಮೊದಲು ಇವನ ವಸ್ತ್ರವನ್ನು ಬದಲಾಯಿಸು, ಇವನಿಗೆ ನಾರು ಮಡಿಯನ್ನು ಧರಿಸು, ಈತನಿಗೆ ಬಿಳಿಯ ವಸ್ತ್ರವನ್ನು ಧರಿಸು ಎಂಬುದಾಗಿ ಅವನ ವಸ್ತ್ರದ ಒಂದು ಅಲಂಕಾರವನ್ನು ದೇವರು ಮಾಡ್ತಾನೆ. ಕಾರಣವೇನು ಎಂಬುದಾಗಿ ಗಮನಿಸ್ತೇವೆ. ಜಕರಿಯ 3ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ, ಅವನ ಕೊಳೆಯಾದಂಥ ವಸ್ತ್ರ, ಯಾಜಕನು ಮಹಾಯಾಜಕನಾದ ಯೋಶುವನು ಆಲಯದಲ್ಲಿ ಸೇವೆ ಮಾಡೋದಕ್ಕಾಗಿ ಕರೆಯಲ್ಪಟ್ಟವನು. ಆದರೆ ಈಗ ಅನೇಕ ಕೊಳೆಗಳು, ಅನೇಕ ಮಾಲಿನ್ಯತ್ವಗಳು ಇವನ ಶರೀರದಲ್ಲಿದ್ದಂಥ ವಸ್ತ್ರವನ್ನು ಹೊಲಸು ಮಾಡಿದೆ. ದೂತನಿಗೆ ದೇವರು ಹೇಳಿದ್ರು, ಮೊದಲು ಇವನ ವಸ್ತ್ರವನ್ನು ಬದಲಾಯಿಸು, ನನ್ನ ಆಲಯದಲ್ಲಿ ಸೇವೆ ಮಾಡುವವರ ಮೇಲೆ ದೂರ ಹೇಳೋದಕ್ಕೆ, ಆಪಾದನೆ ಹೇಳೋದಕ್ಕೆ ನನ್ನ ಸೈತಾನನಿಗೆ ಅವಕಾಶ ಕೊಡೋದಿಲ್ಲ. ನನ್ನ ಆಲಯದಲ್ಲಿ ಸೇವೆ ಮಾಡೋರು ಪ್ರಭಾವವಾಗಿರಲಿ ಎಂದು ದೇವರು ಅವನ ವಸ್ತ್ರವನ್ನು ದೇವರು ಬದಲಾಯಿಸ್ತಾ ಇದ್ದಾನೆ. ಇವತ್ತು ಇದರ ಮಧ್ಯದಲ್ಲಿ ಒಂದು ಆಲೋಚನೆ ಹೇಳ್ತೇನೆ. ಆಲಯದಲ್ಲಿ ನಿಂತು ಸೇವೆ ಮಾಡೋ ದೇವರ ಮಕ್ಕಳೇ, ಸೈತಾನನು ನಿನ್ನ ವಿರುದ್ಧವಾಗಿ ಇಲ್ಲದಿರೋ ದೂರಗಳನ್ನು ತಂದು ನಿನ್ನನ್ನು ಲಜ್ಜೆಗೀಡು ಮಾಡೋದಕ್ಕೆ, ನಿನ್ನನ್ನು ತಲೆ ತಗ್ಗಿಸೋದಕ್ಕೆ, ಅವಮಾನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ನಾನು ಹೇಳ್ತೇನೆ, ಸೈತಾನನು ಸೋತವನು, ಅವನು ಗೆಲ್ಲೋದಕ್ಕಾಗೋದಿಲ್ಲ. ಆಲಯದಲ್ಲಿ ನಿಂತು ಸೇವೆ ಮಾಡುವಂತ ಯಾಜಕರುಗಳಿಗಾಗಿ ವಾದಿಸುವಂತ ಒಂದು ಪರಲೋಕ ಉಂಟು. ಸೇವೆ ಮಾಡ್ತಿರೋರು ಬಲಹೀನರಾಗಿದ್ದೀರಾ, ಕುಗ್ಗಿದ್ದೀರಾ, ಬಲಹೀನರಾಗಿ ಆಪಾದನೆಗಳು ಕೇಳಿ ನಿಮ್ಮ ಮನಸ್ಸುಗಳು ನೊಂದಲ್ಪಟ್ಟಿದೆಯಾ? ನಾನು ಹೇಳ್ತೇನೆ, ನಿನ್ನ ಜೀವನದಲ್ಲಿ ದೇವರು ಒಂದು ಹೊಸತನವನ್ನು ರಿಲೀಸ್ ಮಾಡ್ತಾನೆ. ನಿನ್ನ ಜೀವನದಲ್ಲಿ ಒಂದು ಹೊಸ ವಸ್ತ್ರವನ್ನು ದೇವರು ರಿಲೀಸ್ ಮಾಡ್ತಾನೆ. ನಿನ್ನ ಜೀವನದಲ್ಲಿ ಹೊಸ ಸಂಗತಿಗಳನ್ನು ದೇವರು ಆತನು ನಿನ್ನ ಜೀವನದಲ್ಲಿ ತೆರೆದು ಬಿಡುತ್ತಾನೆ. ಬೈಬಲ್ ಅಲ್ಲಿ ನಾವು ಓದ್ತೇವೆ, 7ನೇ ವಾಕ್ಯ ಓದಿದಾಗ, ಸೈನ್ಯಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ನನ್ನ ಮಾರ್ಗದಲ್ಲಿ ನಡೆದು ನಾನು ನಿನಗೆ ವಹಿಸಿದ ಪಾರುಪತ್ಯವನ್ನು ನೆರವೇರಿಸಿದರೆ ನನ್ನ ಆಲಯದ ಮುಖ್ಯ ಅಧಿಕಾರಿಯಾಗಿ ನನ್ನ ಪ್ರಕಾರಗಳನ್ನು ನೋಡಿಕೊಳ್ಳುವೆ. ಈ ಸನ್ನಿಧಿ ದೂತರ ನಡುವೆ ಪ್ರವೇಶಿಸುವ ಹಕ್ಕನ್ನು ನಿನಗೆ ಕೊಡುವೆನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ದೇವರು ಹೇಳ್ತಾ ಇದ್ದಾನೆ, ಯಾರು ದೇವರ ಆಲಯದ ಮುಖ್ಯ ಅಧಿಕಾರಿಗಳಾಗಲಿಕ್ಕೆ ಸಾಧ್ಯ? ಯಾರು ದೇವರ ಪ್ರಸನ್ನತೆ, ದೇವರ ಕಬೋತ್, ದೇವರ ಮಹಿಮೆ ಒಳಗಡೆ ಪ್ರವೇಶಿಸಲಿಕ್ಕೆ ಸಾಧ್ಯ? ದೇವರು ತನ್ನಲ್ಲಿ ಒಂದು ಕಾರ್ಯ ಹೇಳ್ತಾ ಇದ್ದಾನೆ. ಒಂದನೇದಾಗಿ, ನೀನು ನನ್ನ ಮಾರ್ಗದಲ್ಲಿ ನಡೆದು, ಎರಡನೇದಾಗಿ, ನಾನು ನಿನಗೆ ವಹಿಸಿದಂತ ರೆಸ್ಪಾನ್ಸಿಬಿಲಿಟಿ, ನಾನು ನಿನಗೆ ವಹಿಸಿದಂತ ಜವಾಬ್ದಾರಿ ನೀನು ಸರಿಯಾಗಿ ನೆರವೇರಿಸಿದ್ರೆ, ಅನಂತರವಾಗಿ ದೇವರು ಹೇಳ್ತಾ ಇದ್ದಾನೆ, ನನ್ನ ಆಲಯದಲ್ಲಿ ನಾನು ನಿನ್ನನ್ನು ಮುಖ್ಯ ಅಧಿಕಾರಿಯಾಗಿ ನಾನು ನಿನ್ನನ್ನು ನೇಮಿಸ್ತೇನೆ. ಎರಡನೇದಾಗಿ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಆಲಯದಲ್ಲಿ ಕೇವಲ ನೋಡಿಕೊಳ್ಳೋನು ಮಾತ್ರ ಆಗಿರೋದಿಲ್ಲ, ಸೇವೆ ಮಾಡೋನು ಮಾತ್ರ ಆಗಿರೋದಿಲ್ಲ, ಅತಿ ಪರಿಶುದ್ಧವಾದಂಥ ದೇವರ ಪ್ರಸನ್ನತೆ, ಕಬೋತ್, ದೇವರ ಮಹಿಮೆ ಇರುವಂತ ಸ್ಥಳದ ಒಳಗಡೆ ಪ್ರವೇಶಿಸತಕ್ಕಂತೆ ನಾನು ನಿನಗೇನು ಕೊಡ್ತೇನೆ? ಅವಕಾಶವನ್ನು ನಾನು ಮಾಡಿಕೊಡುತ್ತೇನೆ. ಹಲ್ಲೆಲೂಯ. ದೇವರ ಮಕ್ಕಳೇ ಗಮನಿಸಿ, ಅಂಗಳದಲ್ಲಿ ಸೇವೆ ಮಾಡೋದಕ್ಕೆ ದೇವರು ಯಾರನ್ನು ಆರಿಸಿಕೊಳ್ಳೋದು? ಒಂದನೇದಾಗಿ ಆತನ ಮಾರ್ಗದಲ್ಲಿ ನಡಿಬೇಕು. ದುಷ್ಟನೋ ದೇವರ ಮಾರ್ಗದಲ್ಲಿ ಎಡವಿ ಬೀಳ್ತಾನೆ, ದುರ್ಮಾರ್ಗಿಯೋ ದೇವರ ಮಾರ್ಗದಲ್ಲಿ ನಡೆಯಕ್ಕಾಗಲ್ಲ. ಆದ್ರೆ ಸದ್ಭಕ್ತನು, ಕರ್ತನಲ್ಲಿ ಭಯ ಪಡುವವನು, ಕರ್ತನ ವಾಕ್ಯದಲ್ಲಿ ಆನಂದಿಸುವವನು, ಅವನು ಕರ್ತನ ಮಾರ್ಗದಲ್ಲಿ ನಡೆಯುತ್ತಾನೆ. ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ, ಯೇಸು ಸ್ವಾಮಿ ಹೇಳಿದನು, ನೀವು ನನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯದೆ ಹೋದರೆ ನೀವು ನನ್ನನ್ನು ಪ್ರೀತಿಸೋರಲ್ಲ. ಯೇಸುವೇ, ನಾನು ನಿನ್ನನ್ನು ಪ್ರೀತಿಸ್ತೀನಪ್ಪ,
ಅಂತ ಹೇಳಿ ದೇವರ ಆಜ್ಞೆಗಳನ್ನ, ದೇವರ ಮಾರ್ಗದಲ್ಲಿ ನೀನು ನಡೆಯದೆ ಹೋದ್ರೆ ಅದು ನಿಜವಾದಂತ ಪ್ರೀತಿ ಅಲ್ಲ. ಒಬ್ಬನು ದೇವರನ್ನು ಪ್ರೀತಿಸ್ತೀನಿ ಅಂತ ಹೇಳಿ ಆತನ ಮಾರ್ಗದಲ್ಲಿ ಅವನು ನಡೆಯುವವನಾಗಿದ್ರೆ ಮಾತ್ರನೇ ಅವನಿಗೆ ದೇವರ ಮೇಲಿರುವ ನಿಜವಾದ ಪ್ರೀತಿ ಪ್ರಕಟವಾಗುವಂಥದ್ದು. 112ನೇ ಕೀರ್ತನೆ, 127ನೇ ಕೀರ್ತನೆ, ಧರ್ಮೋಪದೇಶ ಕಾಂಡ 28, ಕೀರ್ತನೆ 37. ನಾವಿದೆಲ್ಲ ಭಾಗವನ್ನು ಓದಿದಾಗ ಅಲ್ಲಿ ಬೈಬಲ್ ಹೇಳುತ್ತೆ, 1ನೇ ಕೀರ್ತನೆ ಅದೆಲ್ಲ ನಮಗೆ ಏನ್ ಹೇಳುತ್ತೆ ಗೊತ್ತಾ? ದೋಸ್ ಹೂ ವಾಕ್ ಇನ್ ದ ವೇಸ್ ಆಫ್ ಗಾಡ್, ಯಾರು ದೇವರ ಮಾರ್ಗದಲ್ಲಿ ನಡೆಯುತ್ತಾರೋ. ಹೊಸೆಯ ಕಡೆ ಅಧ್ಯಾಯದ ಕಡೆ ವಾಕ್ಯ ಹೇಳ್ತದೆ, ದೇವರ ಮಾರ್ಗಗಳು ರುಜುವಾತಾದದ್ದು. ಟೈಮ್ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ ದೇವರು ತನ್ನ ಮಾರ್ಗ ಬದಲಾಯಿಸೋದಿಲ್ಲ. ಆಲ್ರೆಡಿ ಇಟ್ ಇಸ್ ಸೈನ್. ನನ್ನ ಜೀವನದಲ್ಲಿ ಇದೇ ಮಾರ್ಗದಲ್ಲಿ ನಡಿಬೇಕಂತ ದೇವರು ಪತಾಕಿ ಕೊಟ್ಟಿದ್ದಾನೆ. ನಾನು ಅದೇ ಮಾರ್ಗದಲ್ಲಿ ನಡಿಬೇಕು. ನನಗೆ ಇಷ್ಟ ಬಂದಂಗೆ ಮಾರ್ಗ ಬದಲಾಯಿಸಿಕೊಂಡು ಹೋದ್ರೆ ನೀನು ಪಾಪಾತ್ಮರ ಮಾರ್ಗದಲ್ಲಿ ಹೆಜ್ಜೆ ಇಟ್ಟವನು ನೀನು. ಆದ್ರಿಂದಲೇ ದೇವರ ವಾಕ್ಯ ಹೇಳುತ್ತೆ, ಒಂದನೇದಾಗಿ ದೇವರ ಮಾರ್ಗದಲ್ಲಿ, ಕರ್ತನ ಮಾರ್ಗದಲ್ಲಿ ನಡಿಬೇಕಾದ್ರೆ ಆತನ ವಾಕ್ಯ ಧ್ಯಾನಿಸಬೇಕು. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರ ಸಂಗಡ ಕೂತುಕೊಳ್ಳದೆ, ನೀನು ಯಾವನ ಸಂಗಡವಾಗಿ ಪಾಲುಗಾರಾಗದೆ ಬಿಟ್ಟು ಹಗಲು ರಾತ್ರಿ ಕರ್ತನ ವಾಕ್ಯವನ್ನು ಧ್ಯಾನಿಸು. ಲೋಕ ಇವತ್ತು 1000 ಹೇಳ್ತಾ ಇದೆ ಭಯ ಹುಟ್ಟಿಸುವ ಸಂಗತಿಗಳು. ಯಾಕೆ? ಆತ್ಮಿಕರ ಮಧ್ಯದಲ್ಲೂ ನಕಾರಾತ್ಮಕವಾದ ಪದಗಳನ್ನು ಮೊಳಗಿಸೋರಿಲ್ವಾ? ಇದ್ದಾರೆ. ಭಯವನ್ನು ಹುಟ್ಟಿಸೋರಿಲ್ವಾ? ಇದ್ದಾರೆ. ಆದ್ರೆ ದುಷ್ಟರ ಸಂಗಡ ಸೇರ್ಬೇಡ ನೀನು. ನಿನ್ನ ಪ್ರಾರ್ಥನೆ, ನಿನ್ನ ಆಲಯದ ಕುರಿತಾದಂತ ಉರಿ, ದೇವರ ಸಮ್ಮುಖದಲ್ಲಿ ನಿನಗುಳ್ಳ ಉಪವಾಸ, ನೀನು ದೇವರ ಸಮ್ಮುಖದಲ್ಲಿ ವಾಕ್ಯಕ್ಕೆ ತೋರಿಸುವ ಘನತೆ, ಆಲಯಕ್ಕೆ ಬರುವಂತ ಪ್ರೀತಿಯ ಕುರಿತಾಗಿ ಯಾರಾದ್ರೂ ಅದಕ್ಕೆ ತಡಿಯಾಗಿ ಹುಟ್ಟಿ ಮಾತನಾಡಿದ್ರೆ ಆ ದುಷ್ಟರ ಸಂಗಡವಾಗಿ, ಧರ್ಮ ನಿಂದಕರ ಸಂಗಡ ನೀನು ಕೂತ್ಕೊಳ್ಬೇಡ. ಅದನ್ನ ಬಿಟ್ಟು ಏನ್ ಮಾಡು? ಅಂತ ಸ್ನೇಹಿತರು ಇಲ್ದಿದ್ರು ಪರವಾಗಿಲ್ಲ, ಆಲಯದಿಂದ ದೂರ ಆಗ್ಲಿಸುವಂತ ವ್ಯಕ್ತಿಗಳ ಬಾಂಧವ್ಯ ಇಲ್ಲದಿದ್ರು ಪರವಾಗಿಲ್ಲ, ವಾಕ್ಯ ಓದು. ನಿನ್ನನ್ನು ಕೈ ಹಿಡಿದು ಇದುವರೆಗೂ ನಡೆಸಿದ್ದು ಸ್ನೇಹಿತರು, ಬಂಧು ಮಿತ್ರರು ಅಲ್ಲ, ನಿನ್ನನ್ನು ಇದುವರೆಗೂ ಕೈ ಹಿಡಿದು ನಡೆಸಿದ್ದು ವಾಕ್ಯ. ಆಲಯಕ್ಕೆ ಬರಬೇಕಾದ್ರೆ ಯಾವ ರೀತಿ ಇದೆ, ಬಂದ ಮೇಲೆ ಯಾವ ರೀತಿ ಇದೆಯಾ? ನಿನ್ ಜೀವನದಲ್ಲಿ ರೂಪಾಂತರ ಕೊಟ್ಟಿದ್ದು ಯಾವುದು? ಸ್ನೇಹಿತರ ಮಾಡಿದ್ದು, ಬಂಧು ಮಿತ್ರರ ಮಾಡಿದ್ದು, ಆಲಯದಲ್ಲಿ ಹಗಲು ರಾತ್ರಿ ಕಷ್ಟ ಬಿದ್ದು ಅಪ್ಪ ಅಂತ ಅತ್ತಲ್ಲ, ದೇವರು ನಿನ್ನನ್ನು ಆಶೀರ್ವಾದ ಮಾಡದೆ ಬಿಟ್ನ. ಇವತ್ತು ಮಾರ್ಗದಲ್ಲಿ ನಡೆಯೋದಕ್ಕೆ ನೆಪ, ಕಷ್ಟಗಳು, ಕೊರತೆಗಳು ಹೇಳಿಕೊಂಡು ಆಲಯದ ಕಡೆ ಮುಖ ನೋಡಿ ಪ್ರಾರ್ಥಿಸುವುದಕ್ಕೂ ಆಗದಿರೋ ಜನ, ನಾನು ಹೇಳ್ತಾ ಇದ್ದೇನೆ, ಧರ್ಮ ನಿಂದಕರ ಸಂಗಡ ಕೂತ್ಕೋಬೇಡ. ಧರ್ಮ ನಿಂದಕರ ಸಂಗಡ ಕೂತ್ಕೋಬೇಡ. ದಾನಿಯೇಲನ ಪ್ರತಿದಿನ 3 ಆವರ್ತಿ ಆತನು ಯೆರೂಸಲೇಮ್ ಕಡೆ ಇರೋ ಆಲಯದ ಕಡೆ ಕಿಟಕಿಗಳನ್ನು ತೆರೆದು ಪ್ರಾರ್ಥಿಸ್ತಾ ಇದ್ದ. ಆತನ ಬ್ಯಾಬಿಲೋನ್ ನಲ್ಲಿ ಇದ್ದಾನೆ, 1000 ಮೈಲಿ ದೂರ ಇದೆ ಯೆರೂಸಲೇಮ್. ಅರೆ ಪ್ರತಿದಿನ ಯೆರೂಸಲೇಮಿನ ಕಡೆ, ಆಲಯದ ಕಡೆ ಕಿಟಕಿಗಳನ್ನು ತೆರೆದು, ಅಪ್ಪ ನಾನು ದಾಸತ್ವದಲ್ಲಿ ಇದ್ದೇನೆ, ಅಲ್ಲಿಗೆ ಹೋಗೋದಕ್ಕೆ ನನಗೆ ಸ್ವಾತಂತ್ರ್ಯ ಇಲ್ಲ, ಆದರೆ ನಿನ್ನ ಆಲಯದ ಕಡೆ ನನ್ನ ಕಿಟಕಿಗಳನ್ನು ತೆರೆದು, ನಿನ್ನ ಆಲಯದ ಕಡೆ ನನ್ನ ಮುಖ ನೋಡಿ ನನ್ನ ಕೈ ಚಾಚಿ ಪ್ರಾರ್ಥನೆ ಮಾಡ್ತಾನೆ. ನನ್ನ ಜನರು ಆಲಯಕ್ಕೆ ಬರಲಿ, ನಷ್ಟವಾದ ಮಹಿಮೆ ಆಲಯದಲ್ಲಿ ಕಾಣಲಿ, ಆಲಯದ ಕಡೆ ಜನರು ಬಂದು ದೇವರನ್ನು ಆರಾಧಿಸಲಿ, ಬಿದ್ದೋದ ಪೌಳಿ ಗೋಡೆಗಳು ಕಟ್ಟಲ್ಪಡಲಿ, ಬಿದ್ದು ಹೋದ ಆರಾಧನೆ ಕಟ್ಟಲ್ಪಡಲಿ ಎಂದು ದಾನಿಯೇಲನು ದಿನಕ್ಕೆ 3 ಆವರ್ತಿ ಆಲಯದ ಕಡೆ ಅದನ್ನು ಕಿಟಕಿಗಳನ್ನು ತೆರೆದು ಪ್ರಾರ್ಥಿಸ್ತಾ ಇದ್ದ. ಆ ದಾನಿಯೇಲನು ಸಿಂಹದ ಗುಹೆಯಲ್ಲಿ ಬಿದ್ರು, ಸಿಂಹ ಅವನನ್ನು ಮುಟ್ಟಕ್ಕಾಗ್ಲಿಲ್ಲ. ಕಾರಣ ದಿನಕ್ಕೆ 3 ಆವರ್ತಿ ಅವನ ಕಣ್ಣು ಇದ್ದಿದ್ದು ಆಲಯದ ಕಡೆ. ಥ್ಯಾಂಕ್ ಯು ಲಾರ್ಡ್.
ಆಲಯವನ್ನು ಪ್ರೀತಿಸಿ ದೇವರ ಆಲಯವನ್ನು ಹುಡುಕಿಕೊಂಡು ಬರುವ ದೇವರ ಮಕ್ಕಳೇ, ನೀನ್ ಸಿಂಹದ ಗುಹೆಯಲ್ಲಿ ಬಿದ್ದಿದ್ರು ಯಾವ ಕ್ರೂರವಾದ ಹಲ್ಲು ನಿನಗೊಂದು ಚೂರು ಸ್ಕ್ರಾಚ್ ಮಾಡೋದಕ್ಕೂ, ನಿನ್ನನ್ನು ಹಿಂಡೋದಕ್ಕೂ, ಕಚ್ಚೋದಕ್ಕೂ, ನಿನ್ನ ಹತ್ರ ಬರೋದಕ್ಕೂ ದೇವರು ಬಿಡಲ್ಲ. ದೂತರುಗಳನ್ನು ಇಳಿಸಿ ದೇವರು ಸಿಂಹದ ಬಾಯಿಗಳನ್ನು ದೇವರು ಕಟ್ಟಿ ಬಿಡುತ್ತಾನೆ. ನಿನ್ನ ಕಣ್ಣು ಆಲಯದ ಕಡೆ ಇರಲಿ. ನಿನ್ನ ಕಣ್ಣು ಆಲಯದ ಕಡೆ ಇರಲಿ. ನಿನ್ನ ಕಣ್ಣು ಆಲಯದ ಕಡೆ ಇರಲಿ. ಬಿದ್ದು ಹೋದಂತ ಆಲಯದ ಕಡೆ ದೃಷ್ಟಿಸಿ ಇಟ್ಟುಕೊಂಡು ನೋಡುತ್ತಾ ಇದ್ದಂತ ದಾನಿಯೇಲನನ್ನ ಆಶ್ಚರ್ಯಕವಾಗಿ ದೇವರು ನಡೆಸಲ್ಪಟ್ಟಿದ್ರೆ, ಕರ್ತನಾದಂಥ ಯೇಸು ಕ್ರಿಸ್ತನ ರಕ್ತದಿಂದ ಮರಳಿ ಪಡೆದು ಕಟ್ಟಲ್ಪಟ್ಟಂತ ಆಲಯದ ಕಡೆ ದೃಷ್ಟಿಸಿ ನೋಡೋ ದೇವರ ಮಕ್ಕಳೇ, ಅದಕ್ಕಿಂತ ಮಹಿಮೆಯಾದ ಕಾರ್ಯಗಳನ್ನು ನಿನ್ನ ಜೀವನದಲ್ಲಿ ಮಾಡೋದಕ್ಕೆ ನನ್ನ ದೇವರು ಶಕ್ತನು ತಾನೆ. ಯಾಕೆ ಧರ್ಮ ನಿಂದಕರ ಸಂಗಡ ಕೂತ್ಕೊಂಡು ಕರ್ತನ ಆಲಯದ ಕಡೆ, ಕರ್ತನ ಮಾರ್ಗದಲ್ಲಿ ನಡೆಯೋದಕ್ಕೆ ಹಿಂಜರಿತಾ ಇದೆಯಾ? ಕರ್ತನು ನಿನ್ನನ್ನು ಕರೆದಿದ್ದಾನೆ. ಮಹಿಮೆಯಾದ ಕಾರ್ಯಗಳಿಗಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ಓದಿದಾಗ, ಒಂದನೇದಾಗಿ ಆತನ ಮಾರ್ಗದಲ್ಲಿ ನಡಿಬೇಕು. ಎರಡನೇದಾಗಿ ನಿನಗೊಪ್ಪಿಸಿದ ಜವಾಬ್ದಾರಿ ಇದೆ. ನಿನ್ನ ಪಾನುಪತ್ಯವನ್ನ ನಿನಗೊಪ್ಪಿಸಿದಂತ ರೆಸ್ಪಾನ್ಸಿಬಿಲಿಟಿ ಪೂರ್ತಿ ಮಾಡು. ಆಲಯದಲ್ಲಿ ನಿನಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ಲ? ಆಲಯದಲ್ಲಿ ನಿನಗೊಂದು ಜವಾಬ್ದಾರಿ ಇದೆಯಲ್ಲ? ಆಲಯದಲ್ಲಿ ದೇವರು ನಿನಗೊಂದು ಜವಾಬ್ದಾರಿಯನ್ನು ವಹಿಸಿದ್ದಾನಲ್ಲ? ನೀನು ಅದನ್ನು ಮಾಡಿ ಮುಗಿಸ್ತಾ ಇದೀಯಾ? ನಾನು ಹೇಳ್ತೇನೆ, ನೀವು ಸ್ತೋತ್ರ ಹೇಳೋದು ಒಂದು ಜವಾಬ್ದಾರಿ. ನೀವು ಪ್ರತಿ ಭಾನುವಾರ ಆಲಯಕ್ಕೆ ಬರೋದು ಒಂದು ಜವಾಬ್ದಾರಿ. ನೀವು ಆತ್ಮಗಳಿಗಾಗಿ ಅಳುವಂಥದ್ದು ಒಂದು ಜವಾಬ್ದಾರಿ. ಸತ್ಯವೇದ ಗ್ರಂಥದಲ್ಲಿ ಹನ್ನಳ ಕುರಿತಾಗಿ ಓದ್ತೇವೆ. ಆಕೆ 84 ವರ್ಷ ವಿಧವೆ ಆಗಿದ್ದಳು. 84 ವರ್ಷ ಆಲಯದಲ್ಲಿ ಸೇವೆ ಮಾಡ್ತಾ ಇದ್ಲು. ಏನ್ ಸೇವೆ ಮಾಡ್ತಾ ಇದ್ಲು? ಹಗಲು ರಾತ್ರಿ ಪ್ರಾರ್ಥನೆ 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 ಪ್ರಾರ್ಥನೆ. ಒಂದು ದಿವಸ ಪ್ರಸಂಗ ಮಾಡಿಲ್ಲ, ಒಂದು ದಿವಸ ಏನು ಮಾಡಲಿಲ್ಲ. ಆದ್ರೆ 24 ಗಂಟೆ 84 ವರ್ಷ ಉಪವಾಸ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ. ಹನ್ನಳೆ ರಕ್ಷಕನು ಕಾಣದಂತೆ ನಿನ್ನನ್ನು ದಾಟಿ ಹೋಗ್ಬಿಡ್ತಾನ? ಇಲ್ಲ, ನೀನು ರಕ್ಷಕನನ್ನ ನಿನ್ನ ಕಣ್ಣಾರೆ ಕಂಡೇ ಕಾಣ್ತೀಯ. ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ, ದೇವರು ನಿನಗೆ ಒಪ್ಪಿಸಿದಂತ ಜವಾಬ್ದಾರಿ ಇದೆ. ಇವತ್ತು ಏರಿಯಾ ಲೀಡರ್ಸ್, ಈ ದಿವಸದಲ್ಲಿ ಸೇವಕಿಯರು, ಈ ದಿವಸದಲ್ಲಿ ಯೌವನಸ್ಥರು, ಈ ದಿವಸದಲ್ಲಿ ಸಭೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೇನೆ ಅಂತ ಹೇಳುವಂತ ಸಹೋದರಿಯರೇ, ಯಾರು ನಮ್ಮನ್ನು ಕೇಳದಿದ್ರು ಜವಾಬ್ದಾರಿ ಕೊಟ್ಟು ಅಂತ ಒಬ್ಬ ಪರಲೋಕದ ದೇವರಿದ್ದಾನೆ. ಆ ಜವಾಬ್ದಾರಿಯಲ್ಲಿ ನೀನು ನಂಬಿಗಸ್ತನಾಗಿದ್ರೆ ಮಾತ್ರನೇ ಆ ರೆಸ್ಪಾನ್ಸಿಬಿಲಿಟಿ, ಆ ಜವಾಬ್ದಾರಿಗೆ ನೀನು ಆದ್ಯತೆ ಕೊಟ್ಟು, ಕರ್ತನ ಆಲಯಕ್ಕೊಳ್ಳಂತ ಜವಾಬ್ದಾರಿಗೆ ನೀನು ಆದ್ಯತೆ ಕೊಟ್ಟು ನೀನು ನೆಲೆ ನಿಲ್ಲುವವನಾಗಿದ್ರೆ, ನಾನು ಹೇಳ್ತೇನೆ, ನಿಮಗೆ ದೇವರ ಆಲಯದಲ್ಲಿ ಏನಾದ್ರೂ ಒಂದು ಸ್ಥಾನ ನಿಮಗಿದೆಯಾ? ಹೌದು, ದಶಾಂಶಗಳನ್ನು ಸಲ್ಲಿಸೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಸ್ತೋತ್ರ ಕಾಣಿಕೆಗಳನ್ನು ಸಲ್ಲಿಸೋದು ನಿಮ್ಮ ಜವಾಬ್ದಾರಿ. ಸಭೆಗಾಗಿ ಪ್ರಾರ್ಥಿಸೋದು ನಿಮ್ಮ ಜವಾಬ್ದಾರಿ. ನೀನು ಒಂದು ಕುಟುಂಬಕ್ಕೆ ಒಳಪಟ್ರೆ ಆ ಕುಟುಂಬದಲ್ಲಿ ಹಾದು ಹೋಗೋ ಕಾರ್ಯಗಳನ್ನು ನೋಡಿಕೊಳ್ಬೇಕಾಗಿರೋ ನಿನ್ನ ಜವಾಬ್ದಾರಿ. ಸಂತೋಷಿಸುವ ಸಮಯದಲ್ಲಿ ಸಂತೋಷಿಸಬೇಕು, ದುಃಖಿಸುವ ಸಮಯದಲ್ಲಿ ದುಃಖಿಸಬೇಕು. ಕೊರತೆ ಬಂದಾಗ ಪೋಷಿಸುವಂತ ಒಂದು ಜವಾಬ್ದಾರಿ ಒಬ್ಬನ ಕುಟುಂಬದಲ್ಲಿ ಹೊತ್ತುಕೊಂಡಾಗ ಮಾತ್ರನೇ ಆ ಕುಟುಂಬ ಏಳಿಗೆ ಆಗುತ್ತೆ, ಆ ಕುಟುಂಬ ಬೆಳೆಯುತ್ತೆ. ಕಾರಣವೇನೆಂದ್ರೆ ಆತನಿಗೊಂದು ಜವಾಬ್ದಾರಿ ಇದೆ. ನಾನು ಹೇಳ್ತೇನೆ, ಈ ಆಲಯ ಎನ್ನುವಂಥದ್ದು ಅದು ಗುಂಪಲ್ಲ, ವ್ಯಕ್ತಿಗತವಾದದ್ದು, ವ್ಯಕ್ತಿಗತವಾದದ್ದು, ವ್ಯಕ್ತಿಗತವಾದದ್ದು. ನನ್ನ ಪ್ರಿಯ ದೇವರ ಮಕ್ಕಳೇ, ಈ ಆಲಯದಲ್ಲಿ ದೇವರು ನಿನ್ನನ್ನು ನೆಟ್ಟಿದ್ದಾನೆ.
ಈ ಆಲಯದಲ್ಲಿ ದೇವರು ನಿನ್ನನ್ನು ಕರೆದಿದ್ದಾನೆ. ಈ ಆಲಯದಲ್ಲಿ ದೇವರು ನಿನ್ನನ್ನು ದೊಡ್ಡ ಕಾರ್ಯಗಳಿಗಾಗಿ ನಿನ್ನನ್ನು ನಿನ್ನ ಸಂತತಿಗಳನ್ನು ದೇವರು ಕಂಡಿದ್ದಾನೆ. ಈ ಆಲಯಕ್කුಳ್ಳಂತ ಜವಾಬ್ದಾರಿಯನ್ನ ನೀನು ವಹಿಸುವುದಾದ್ರೆ, ನಿನ್ನ ಪಾರು ಪಥ್ಯವನ್ನು ನೀನು ನೆರವೇರಿಸುವವನಾದ್ರೆ, ದೇವರು ಹೇಳ್ತಾನೆ ನನ್ನ ಆಲಯದ ಮುಖ್ಯ ಅಧಿಕಾರಿಗಳಾಗಿ ನಾನು ಮಾಡ್ತೇನೆ. ನಾನು ಹೇಳ್ತೇನೆ, ದೇವರು ನಿನಗೆ ಕೊಟ್ಟ ರೆಸ್ಪಾನ್ಸಿಬಿಲಿಟಿಯಲ್ಲಿ ನಂಬಿಕಸ್ಥನಾಗಿರೋ ದೇವರ ಮಕ್ಕಳೇ, ನೀನು ನಿನ್ನ ಸಂತತಿಗಳನ್ನ ದೇವರ ಈ ಆಲಯದಲ್ಲಿ ಉನ್ನತವಾದ ಸ್ಥಾನದಲ್ಲಿ ದೇವರು ಆತನು ತಂದು ನಿಲ್ಲಿಸ್ತಾನೆ. You will be witness in his temple. ಆತನ ಆಲಯದಲ್ಲಿ ನೀನೊಂದು ಸಾಕ್ಷಿ. ನೀತಿವಂತನವರು ಯೆಹೋವನ ಆಲಯದಲ್ಲಿ ಅವರು ಖರ್ಜೂರದ ಮರಗಳಂತೆ ಇರುತ್ತಾರೆ. You will be established. ನೀನು ಸ್ಥಿರಪಡಿಸಲ್ಪಡ್ತೀಯ. ಸ್ಥಿರಪಡಿಸಲ್ಪಟ್ಟವನು ಮಾತ್ರನೇ ಬೈಬಲಲ್ಲಿ ನಾವು ಓದ್ತೇವೆ, ಅವನನ್ನು ದೇವರ ಮುಖ್ಯ ಅಧಿಕಾರಿಯಾಗಿ ದೇವರು ನೇಮಿಸ್ತಾನೆ. ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ, ಕಬೋತ್, ದೇವರ ಮಹಿಮೆ, ಆ ಸನ್ನಿಧಿಯಲ್ಲಿ ಪ್ರವೇಶ ಮಾಡೋದಕ್ಕೆ ದೇವರು ಕೃಪೆ ಕೊಡ್ತಾನೆ. ಇವತ್ತು ನನ್ನ ದೇವರ ಮಹಿಮೆ ಕಾಣ್ತಾ ಇಲ್ಲ, ಮಹಿಮೆ ಕಾಣ್ತಾ ಇಲ್ಲ, ಮಹಿಮೆ ಕಾಣ್ತಾ ಇಲ್ಲ ಅಂತ ಯಾರಾದರೂ ಡೈಲಾಗ್ ಹೊಡಿತಾ ಇದ್ರೆ ನಾನು ಕೇಳ್ತೀನಿ, ಜವಾಬ್ದಾರಿ ನೆರವೇರಿಸ್ತಾ ಇದ್ದೀರಾ? ಆಲಯದಲ್ಲಿ ಮಹಿಮೆ ಕಡಿಮೆ ಆಗಿಲ್ಲ ಸರ್. ದೇವರ ಪರಿಶುದ್ಧವಾದ ಸ್ಥಳ ಇದು. ದೇವರ ಸಿಂಹಾಸನ ಇವತ್ತು ಇಲ್ಲಿದೆ. ಇದು ದೇವರ ಯಜ್ಞ ವೇದಿ. ಇಲ್ಲಿ ಬೆಂಕಿ ಹುರಿಯುವಂಥ ಒಂದು ಸ್ಥಳ. ಈ ಸ್ಥಳದಲ್ಲಿ ದೇವರ ಮಹಿಮೆ ಇವತ್ತು ಕಡಿಮೆ ಆಗಲಿಲ್ಲ. ಇವತ್ತು ದೇವರ ಪ್ರಸನ್ನತೆಯನ್ನು ಹೃದಯಪೂರ್ವಕವಾಗಿ ಹುಡುಕುವಂಥ ದೇವರ ಮಕ್ಕಳೇ, ಯಾರ್ಯಾರು ಕರ್ತನ ಆಲಯದಲ್ಲಿ ಜವಾಬ್ದಾರಿಯುತರಾಗಿ ನಿನಗೆ ಪ್ರಾಪ್ತಿಸುವ ಕೃಪೆ ಕೊಟ್ಟಿದ್ದಾನೆ, ಪ್ರಾಪ್ತಿಸು. ಆತ್ಮಗಳಿಗಾಗಿ ದೇವರು ಒಡಕಿನಲ್ಲಿ ಕೃಪೆ ಕೊಟ್ಟಿದ್ದಾನೆ, ಆತ್ಮಗಳಿಗಾಗಿ ಒಡಕಿನಲ್ಲಿ ನಿಲ್ಲು. ಸುವಾರ್ತೆ ಸಾರೋದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾನೆ, ಸುವಾರ್ತೆಯನ್ನು ಸಾರು. ದೇವರು ನಿನಗೆ ಒಪ್ಪಿಸುವ ಜವಾಬ್ದಾರಿಯಲ್ಲಿ ನೀನು ನಂಬಿಗಸ್ತನಾಗಿ ನಿಂತಾಗ ಈ ಆಲಯಕ್ಕೆ ಬಂದು ನೀನು ದೇವರೇ ಅಂತ ಕೂಗೋದು ತಡ. ಈಗ ದೇವರ ಪ್ರಸನ್ನತೆ, ದೇವರ ಕಬೋತ್, ದೇವರ ಮಹಿಮೆ ಒಳಗಡೆ ಪ್ರವೇಶಿಸತಕ್ಕಂತೆ ದೇವರ ಆಲಯದಲ್ಲಿ ನಿನಗೆ ಕೃಪೆಯನ್ನು ದಯಪಾಲಿಸ್ತಾನೆ. ದಿಸ್ ಇಸ್ ನಾಟ್ ದ ಹ್ಯಾಂಗಿಂಗ್ ಪ್ಲೇಸ್. ಇಲ್ಲಿ ಗುಂಪು ಕೂಡಿ ಮಾತನಾಡಿ ಚರ್ಚೆ ಮಾಡೋ ಸ್ಥಳ ಅಲ್ಲ, ಇದು ಮಹಿಮೆ ಕಾಣುವ ಸ್ಥಳ. ಮಹಿಮೆ ಕಾಣುವ ಸ್ಥಳದಲ್ಲಿ ಇವತ್ತು ದೇವರ ಮಕ್ಕಳು ಮಹಿಮೆಗಾಗಿ ಅಪೇಕ್ಷಿಸಿ. ನಮಗೆ ನಿನ್ನ ಮಹಿಮೆ ಸಾಕಪ್ಪ.